ಲೋಕನಾಯಕ ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ಲಿಂಗೈಕ್ಯರಾಗಿದ್ದಾರೆ. ನಿಜಕ್ಕೂ ಏನಂದ್ರೆ ಈ ಭಾಗದಲ್ಲಿ ಅವ್ರು ಸಾಕಷ್ಟು ಹೋರಾಟಗಳು ಮಾಡುವ ಮೂಲಕ ಜನರಿದನ್ನ ಮನೆ ಗೆದ್ದಿರು ಅಂತ ಹೇಳ್ಬೋದು. ಸುಮಾರು 1 ಇಲ್ಲ 2 ಇಲ್ಲ 7ರಿಂದ 8 ದಶಕಗಳ ಕಾಲ ರಾಜಕೀಯ ಕ್ಷೇತ್ರದಲ್ಲಿ ಅವ್ರು ಮಾಡಿರುವ ಕಾರ್ಯ ನಿಜಕ್ಕೂ ಇವತ್ತಿನ ರಾಜ್ಯದಲ್ಲೇ ಒಬ್ಬ ಹುಟ್ಟು ಹೋರಾಟಗಾರ ಅಂತ ಹೇಳಿ ಸಾಕಷ್ಟು ಅಭಿಮಾನಿಗಳು ಜನರು ಹೇಳ್ತಾ ಇದ್ದಾರೆ. ಅವ್ರ ಮನೆಯಲ್ಲಿ ನಾವಿದ್ದೀವಿ. ಸಾಕಷ್ಟು ದುಃಖದಲ್ಲಿ ಅಭಿಮಾನಿಗಳು ಇದ್ದಾರೆ ಅಂತ ಹೇಳ್ಬೋದು. ಸುಮಾರು 102 ವರ್ಷಗಳ ಕಾಲ ಬಾಳಿ ಬದುಕುವ ಮೂಲಕ ಈ ಭಾಗದಲ್ಲಿ ಸುಮಾರು 4 ಬಾರಿ ಶಾಸಕರಾಗಿ, 2 ಬಾರಿ ಪರಿಷತ್ ಸದಸ್ಯರಾಗಿ, 1 ಬಾರಿ ಸಚಿವರಾಗಿ ಅವ್ರು ಮಾಡಿರುವ ಕಾರ್ಯ ನಿಜಕ್ಕೂ ಇವತ್ತು ಸಾಕಷ್ಟು ರಾಜಕಾರಣಿಗಳಿಗೆ ಅವರೊಂದು ರೋಲ್ ಮಾಡೆಲ್ ಆಗಿದ್ದಾರೆ ಅಂತ ಹೇಳ್ಬೋದು. ನೋಡ್ಬೋದು ಈಗಾಗಲೇ ಬೆಳಿಗ್ಗೆ ಸಾಕಷ್ಟು ಜನ ಅವರು ಪಾರ್ಥಿವ ಶರೀರಕ್ಕೆ ದರ್ಶನ ತಗೋತಾ ಇದ್ದಾರೆ. ಅವ್ರ ಮನೆಯಲ್ಲಿ ನಾವಿದ್ದೀವಿ ನೋಡ್ಬೋದು. ಏನದಂದ್ರೆ ಟೋಟಲಿ ನಿಜಕ್ಕೂ ಸುಮಾರು 10ರಿಂದ 15 ದಿನಗಳ ಕಾಲ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿರುವ ಭೀಮಣ್ಣ ಖಂಡ್ರೆಯವರ ಮನೆಯಲ್ಲಿ ಕೂಡ 4ರಿಂದ 5 ದಿನಗಳ ಕಾಲ ಚಿಕಿತ್ಸೆ ಮುಂದುವರೆದಿತ್ತು ಅಂತ ಹೇಳ್ಬೋದು. ಆ ಸಂದರ್ಭದಲ್ಲಿ ನಾಡಿನ ಸಾಕಷ್ಟು ಮಠಾಧೀಶರು ಆಗಮಿಸಿದರು, ಸಾಕಷ್ಟು ಅಭಿಮಾನಿಗಳು ಕೂಡ ಆಗಮಿಸಿದರು ಅಂತ ಹೇಳ್ಬೋದು. ಹೀಗಾಗಿ ನಿಜಕ್ಕೂ ಇವರನ್ನು ಕಳ್ಕೊಂಡು ನಾವು ಬಡವರಾಗಿದ್ದೀವಿ, ಕಲ್ಯಾಣ ಕರ್ನಾಟಕಕ್ಕೆ ಒಂದು ದೊಡ್ಡ ಹೊಡೆತ ಆಗಿದೆ ಅಂಥೇಳಿ ಸಾಕಷ್ಟು ಜನರು ಹೇಳ್ತಾ ಇದ್ದಾರೆ. ನೋಡ್ಬೋದು ಅವ್ರ ಕುಟುಂಬಸ್ಥರು ಕೂಡ ಇದ್ದಾರೆ. ನೇರವಾಗಿ ಅವ್ರ ಕುಟುಂಬಸ್ಥರನ್ನು ನಾವು ಮಾತಾಡ್ಸೋಣ. ಏನು ಹೇಳ್ಬೇಕಂತ? ನಮ್ಮ ತಂದೆಯವರಾದ ಶತಾಯುಷಿ ಲೋಕನಾಯಕ ಭೀಮಣ್ಣ ಖಂಡ್ರೆಯವರು ಇವತ್ತು ನಮ್ಮಲ್ಲಿಲ್ಲ. ಆದರೆ ಅವರು ಕೊಟ್ಟಂಥ ಮಾರ್ಗದರ್ಶನ, ಅವರ ಸಂಸ್ಕಾರ ನಮ್ಮೆಲ್ಲರ ಹತ್ರನೂ ಇದೆ. ಅವರು ಭೀಮರಾಯ ಅಂದರೆ ಶಿವ ಪಾರ್ವತಿಯರ ಉದರದಿಂದ ಹುಟ್ಟಿರತಕ್ಕಂಥ ಭೀಮರಾಯ, ಭೀಮನ ಶಕ್ತಿ ಉಳ್ಳಕ್ಕಂಥವ್ರು. ಅವರೆಲ್ಲರಿಗೂ ಬಾಲ್ಯದಿಂದಲೇ ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ, ರಾಜಕೀಯ ಕ್ಷೇತ್ರದಲ್ಲಿ ಅವರ ಯೋಗದಾನ ಇದೆ. ಅವರೊಂದು ಯುಗ ಪುರುಷರು. ಅವರು ಸಾಮಾನ್ಯ ಮನುಷ್ಯರಲ್ಲ. ನಾನಿಷ್ಟು ಹೇಳ್ತೀನಿ. ಅವ್ರು ಯಾವಾಗಲೂ ನಮ್ಗೆ ಹೇಳ್ತಿದ್ರು, ಇದ್ದು ಸಾಯಬೇಕು, ಸತ್ತು ಬದುಕಬೇಕು. ಇದು ಅವರ ಕೊಟ್ಟ ನಮಗೆ ಪಾಠ. ಮತ್ತು ನಮ್ಮೆಲ್ಲರಿಗೂ ಸತ್ಯ ಅಸತ್ಯ, ಧರ್ಮ ಅಧರ್ಮ, ನ್ಯಾಯ ಅನ್ಯಾಯ ಏನನ್ನತಕ್ಕಂಥದ್ದು ನಮ್ಮ ಚಿಕ್ಕವರಿಂದಾಗಲೂ ನಮಗೆ ಅವರು ಕಲಿಸಿಕೊಟ್ಟದ್ದು. ಅವ್ರು ನಮ್ಗೆ ಯಾವಾಗಲೂ ಹೇಳ್ತಿದ್ರು, ಈ ಹರ್ ಮಸರತ್ ಕಾ ಅಲಂ ಅಂಜಾಮ್ ಹೈ, ಜಿಂದಗಿ ಮೆಹರೂನಿಯೋ ಕಾ ನಾಮ್ ಹೈ, ಗಮೆ ಹಸ್ತಿ ಮೇ ಫೂಲ್, ಗಮೆ ಹಸ್ತಿ ಮೇ ಫೂಲ್ ಎ ತಬಸುಮ್ ತೋ ಬರಾಯೆ ನಾಮ್ ಹೈ, ಚಂದ ಆಸೂ ಚಂದ ಆಹೆ, ಚಂದ್ ಆಹೆ, ಜಿಂದಗಿ ಶಾಯದ್ ಇಸಿ ಕಾ ನಾಮ್ ಹೈ. ಇದನ್ನು ನಮಗೆ ಹೇಳಿದರು. ಇವತ್ತು ಅವ್ರು ನಮ್ಮ ಹತ್ರ ಇಲ್ಲದಿದ್ದರೂ ಅವರು ಕೊಟ್ಟಂಥ ಎಲ್ಲ ನಮ್ಮೊಬ್ಬರಿಗೆ ಬಾಬಾ ಇರಲಿಲ್ಲ. ಅವರು ಇಡೀ ಬೀದರ್ ಡಿಸ್ಟಿಕ್ನಲ್ಲೇ ಮತ್ತು ಇಡೀ ಕರ್ನಾಟಕನಲ್ಲೇ ಮತ್ತು ನಮ್ಮ ಭಾರತ ದೇಶದಲ್ಲೇ ಅವರು ಕೊಟ್ಟಂಥದ್ದು ಯೋಗದಾನ ಇದೆ. ಅವರಂಥ ಕೆಲಸ ಮಾಡಿದ್ದಾರೆ. ಅವರಿಗೆ ಹುಟ್ಟಿದ ನಾವೆಲ್ಲರೂ ಪುಣ್ಯವಂತರು ಅಂತ ನಾನಿಷ್ಟು ಹೇಳಿ ಬಯಸ್ತೇನೆ. ಕಾರ್ಯಗಳು ಅವ್ರು ಮಾಡಿರುವ ಇವತ್ತು ಕೆಲಸಗಳಿರ್ಬೋದು, ಅವರು ಅಖಿಲ ಭಾರತೀಯ ವೀರಶೈವ ಮಹಾಸಭಾದಲ್ಲಿ ಕೂಡ ಸಾಕಷ್ಟು ಕೆಲಸ ಮಾಡಿ ಇವತ್ತು ಲಿಂಗಾಯತರಿಗೆ ಒಂದು ಶಕ್ತಿ ಆಗಿದ್ರು. ರಾಜಕೀಯ ಕ್ಷೇತ್ರದಲ್ಲಿ ಕೂಡ ಇದ್ದರು. ಯೂತ್ಗಳಿಗೆ ಕೂಡ ಒಂದು ಸಾಕಷ್ಟು ಅಂದ್ರೆ ಯಾವ ರೀತಿ ಒಂದು ಅವ್ರು ಮಾಡಿರುವ ಕಾರ್ಯಗಳು ನೀವು ಗೊತ್ತಾ, ಆ ಕಾರ್ಯದಲ್ಲಿ ನೀವು ನಡೀತಾ ಇದ್ರಿ, ನಿಮಗೆ ಖುಷಿ ಆಗ್ತಾ ಇದೆ, ಏನು ಹೇಳ್ಬೇಕು? ಅವರು ಅಖಿಲ ಭಾರತೀಯ ವೀರಶೈವ ಮಹಾಸಭಾ ಒಂದೇ ಅಲ್ಲ, ಇವನ್ ಅವರು ಚಿಕ್ಕ ಬಾಲ್ಯದಿಂದಾಗಿದ್ದಳು ಯಾರೇ ಹೆಣ್ಮಕ್ಳಿಗೆ ಎಂಥದೇ ಹೆಣ್ಮಕ್ಳಿಗೆ ಎಷ್ಟೊಂದು ರೆಸ್ಪೆಕ್ಟ್ ಕೊಡ್ತಾಯಿದ್ರು. ಎಂಥವೇ ನಾವು ಚಿಕ್ಕವರಿದ್ದಾಗಲಿಂದ ನೋಡ್ತಾ ಇದ್ವಿ, ಯಾವುದೇ ಹೆಣ್ಮಗಳು ಎಂಥದೇ ಏನಾದರೂ ಪ್ರಾಬ್ಲಮ್ ಇದ್ದರೆ 24 ತಾಸು ಅವರು ಅವೈಲೇಬಲ್ ಇದ್ದು, ಅವ್ರಿಗೆ ಏನಾದರೂ ಪ್ರಾಬ್ಲಮ್ ಆದರೆ ಅಲ್ಲಿ ಹೋಗಿ ಸಾಲ್ವ್ ಮಾಡ್ತಾಯಿದ್ರು, ಯಾರಿಗೂ ಅನ್ಯಾಯವಾಗಲಾರ್ದಂಗೆ. ಮತ್ತು ನಮಗೆಲ್ಲರಿಗೂ ಅಖಿಲ ಭಾರತೀಯ ವೀರಶೈವ ಮಹಾಸಭೆಯಲ್ಲಿ ಅವ್ರು ಮಾಡ್ತಿರುವಾಗ ಅವರೊಂದು ಛಲ ಬೇಕು ಶರಣಂಗಿ ಅನ್ನುವ ಹಾಗೆ ಒಂದು ಛಲ ಮತ್ತು ಹಠಮಾರಿತನ ಅವರೊಂದು ಕ್ರಾಂತಿಕಾರಿ. ಆ್ಯಕ್ಚುಲಿ ಅವರ ಛಲ ಹೆಂಗಂದರೆ, ಅಖಿಲ ಭಾರತೀಯ ವೀರಶೈವ ಸಭೆಯನ್ನು ಕಟ್ಟುವಾಗ ನಾನು ಊಟ ಮಾಡೋದಿಲ್ಲ ಅಂತ ಹೇಳಿ ಬಿಟ್ಬಿಟ್ರು, ಅದನ್ನು ಕಟ್ಟೋ ತನಕ. ಅಂಥ ಹಠ ಎಲ್ಲರಿಗೂ ನಮ್ಮೆಲ್ಲರಿಗೂ ಇವನ್ ಇಡೀ ಬೀದರ್ನಲ್ಲಿ ಎಲ್ಲರಿಗೂ ಏನು ಕೊಡಬೇಕಾದ್ರು ಗುರುಗಳ ಆಶೀರ್ವಾದ. ಮತ್ತೊಂದು ವಿಷಯವೇನೆಂದರೆ, ಅವರಿಗೆ ಕುಲಗುರು ಚನ್ನಬಸವ ಪಟ್ಟದೇವರು ಮತ್ತು ಅವರ ಆಧ್ಯಾತ್ಮಿಕ ಗುರು ನಾಗಭೂಷಣ ಶಿವಯೋಗಿಗಳು. ಅವರು ಮೊದಲಿನಿಂದಲೇ ಈ ಒಂದು ಯೋಗಿ ಜೀವನ ಮಾಡಿದ್ದಾರೆ. ಅದಕ್ಕಾಗಿ ಅವರು ಅಖಿಲ ಭಾರತೀಯ ವೀರಶೈವ ಮಹಾಸಭೆಗೆ ಯಾವಾಗ ಅವರು ಒಂದು ಹಾನಗಲ್ ಕುಮಾರಸ್ವಾಮಿಗಳು ಚನ್ನಬಸವ ಪಟ್ಟದೇವರ ಗುರುಗಳು, ಅವರೊಂದು ಇಚ್ಛಾ ಇತ್ತು ಅದೊಂದು ವೀರಶೈವ ಮಹಾಸಭಾ ಕಟ್ಟಬೇಕು ಅಂಥೇಳಿ. ಅದನ್ನು ಕಟ್ಟುವಾಗ ಅವರು ಉಪವಾಸಿದ್ದು 1 ವರ್ಷ ನಮ್ಮನ್ನೆಲ್ಲ ಹೇಳಿದರು, ನನ್ನ ವಚನ ಬಿಡೋಕ್ಕಾಗಲ್ಲ, ನೀವೆಲ್ಲ ಉಪವಾಸ ಮಾಡಬಾರ್ದು, ನಾನು ಅದನ್ನು ಮಾಡೇ
ಆ, ಇದು ಮಾಡ್ತೀನಿ, ಅದನ್ನು ಮಹಾಸಭಾ ಕಟ್ಟೇ ಬಿಡ್ತೀನಿ, ಆಮೇಲೆ ನಾನು ಊಟ ಮಾಡೋದು. ನೀವ್ಯಾರೂ ನನಗೆ, ನಾವೆಲ್ಲರೂ ಉಪವಾಸ ಉಳಿದಾಗ ಅವರೆಲ್ಲ ನಮ್ಗೆ ಹೇಳಿದರು, ನೀವ್ಯಾರೂ ನಮಗೆ ಡಿಸ್ಟರ್ಬ್ ಮಾಡಬೇಡಿ, ನಾನು ವಚನ ತಪ್ಪಬಾರ್ದು ಅಂಥೇಳಿ ಅದನ್ನು ಕಟ್ಟೇ ಅವರು ಊಟ ಮಾಡಿದರು. ಇಂಥ ಒಂದು ಛಲ ಅಂದರೆ ಎಲ್ಲ ಯುವಕರಿಗೂ ಅವರು. ಮತ್ತು ವೀರಶೈವ ಮಹಾಸಭಾ ಅಂದರೆ ಇದು ಆ್ಯಕ್ಚುಲಿ ವೀರಶೈವರೆಲ್ಲರೂ ಒಂದೇ. ಮತ್ತು ವೀರಶೈವ ಧರ್ಮ ವಿಶ್ವಧರ್ಮ, ಇದರಲ್ಲಿ ಎಲ್ಲರೂ ಎಲ್ಲ ಜಾತಿ ಭೇದಗಳು ಏನೂ ಇರಲಾರ್ದೆ ಎಲ್ಲನೂ ಸಮಾವೇಶ ಇದೆ ಅಂಥೇಳಿ ಎಲ್ಲ ನಮಗೆ ಕರ್ನಾಟಕಕ್ಕೆ ಇದನ್ನು ತೋರಿಸ್ಕೊಟ್ಟಿದ್ರು. ಅವ್ರ ಪುತ್ರಿಯರ ಮಾತಂತ ಹೇಳ್ಬೋದು, ನೋಡ್ಬೋದು ನೀವು. ಸಾಕಷ್ಟು ಜನ ಅವ್ರ ಪುತ್ರಿಯರು ಕೂಡ ಇದ್ದಾರೆ. ಅಂದ್ರೆ ಟೋಟಲಿ ಅವರು ಏನೇ ಒಂದು ಕೆಲಸ ಮಾಡಬೇಕಾದ್ರೆ ಅಖಿಲ ಭಾರತೀಯ ವೀರಶೈವ ಮಹಾಸಭಾ ಒಂದು ಭವನ ಇರ್ಬೋದು, ಅಖಿಲ ನೋಡ್ಬೋದು, ನೋವಿನಲ್ಲಿದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ ಅವ್ರ ಕಾರ್ಯಗಳನ್ನ ನೆನೆದು. ಅವ್ರು ಮಾಡಬೇಕಾದ್ರೆ ಟೋಟಲಿ ಯಾವುದೇ ಕೆಲಸ ಮಾಡಬೇಕಾದ್ರೆ ಒಂದು ಛಲದಿಂದ ಮಾಡ್ತಾ ಇದ್ರು. ವರ್ಷಗಳ ಕಾಲ, ಎಷ್ಟೋ ವರ್ಷ ಉಪವಾಸ ಉಳಿದೇನದಂದ್ರೆ ಅವರು ಇವತ್ತು ವೀರಶೈವ ಸಮಾಜನ ಒಗ್ಗೂಡಿಸಿದಾರ, ಕಟ್ಟಿದಾರ. ಅದು ನಮಗೆ ಅಂಥ ಒಂದು ಮಹಾನ್ ವ್ಯಕ್ತಿಯ ಮಕ್ಕಳಾಗಿ ನಾವು ಹುಟ್ಟಿದ್ದಕ್ಕೆ ನಿಜಕ್ಕೂ ನಮಗೆ ಖುಷಿ. ಒಂದು ಅವ್ರ ಮಾರ್ಗದರ್ಶನದಲ್ಲಿ ನಾವು ಬದುಕ್ತಾ ಇದ್ದೀವಿ ಎಂಬುದು ಮಾತು ಅವ್ರ ಪುತ್ರಿಯರು ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ನಿಜಕ್ಕೂ ಈಗಾಗಲೇ ಅವ್ರ ಮೊಮ್ಮಗ ಈಗಾಗಲೇ ಬೀದರ್ ಲೋಕಸಭಾ ಕ್ಷೇತ್ರದ ಸಂಸದರು ಕೂಡ ಆಗಿದ್ದಾರೆ. ಇಂಥ ಒಂದು ಕಿರಿಯ ವಯಸ್ಸಿನಲ್ಲಿ ಸಂಸದ ಆಗಬೇಕಾದ್ರೆ ಭೀಮಣ್ಣ ಖಂಡವರ ಒಂದು ಮಾರ್ಗದರ್ಶನ, ಅವ್ರ ಆಶೀರ್ವಾದ ಅಂತ ಹೇಳ್ಬೋದು. ಯಾವ ರೀತಿ ಒಂದು ನೋವಾಗ್ತಾ ಇದೆ ಇವತ್ತು ನಮ್ಮ ಇಡೀ ಪರಿವಾರ ಅಷ್ಟೇ ಅಲ್ಲ, ನಾನು ನೋಡಿದ್ದೀನಿ ನಮ್ಮ ಬಾಲ್ಕಿ, ಬೀದರ್ ಹಾಗೂ ಇಡೀ ರಾಜ್ಯದಲ್ಲೇ ಈಗ ಸುಮಾರು 10-15 ದಿನಗಳಿಂದ ಅಜ್ಜವರಿಗೇನು ಹುಷಾರಿರಲಿಲ್ಲ, ಆಸ್ಪತ್ರೆಯಲ್ಲಿ ಅವರಿದ್ದರು. ಅದಾದಮೇಲೆ ಕಳೆದ 3-4 ದಿನಗಳಿಂದ ಮನೆಯಲ್ಲಿದ್ದರು. ಬರೀ ಬಾಲ್ಕಿ, ಬೀದರ್ ಅಷ್ಟೆಲ್ಲ ಇಡೀ ರಾಜ್ಯದಿಂದನೇ ಹಾಗೂ ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಎಲ್ಲ ಕಡೆಯಿಂದ ಸಾಕಷ್ಟು ಅವರ ಅಭಿಮಾನಿಗಳು ಅವ್ರು ಬಂದು ಅಜ್ಜವರ ಒಂದು ಕೊನೆಯ ದಿನಗಳಿದ್ದು ಭೇಟಿ ಮಾಡಿ ಅವರು ಹೋಗಿದ್ದಾರೆ. ಅವ್ರು ಮಾಡಿರುವ ಸೇವಾ, ಅವರೇನು ಕ್ರಾಂತಿ ಮಾಡಿದ್ದಾರೆ, ಅವ್ರು ಯಾವಾಗಲೂ ಅವ್ರ ಬಗ್ಗೆ ಅವ್ರು ವಿಚಾರ ಮಾಡಲಿಲ್ಲ. ಈಗ ಮೊನ್ನೆನೇ ಕೂಡ ಒಬ್ಬರು ನಾಯಕರು ಬಂದಾಗ ಅವ್ರು ಹೇಳ್ತಾ ಇದ್ರು ಕಿ ಬಾಬಾವ್ರಿಗೆ ನಾವು ರಾಜಕಾರಣಿ ಕಡಿಮೆ, ಸಮಾಜ ಸೇವಕ ಜಾಸ್ತಿ ಅಂತ ನಾವು ಹೇಳ್ಬೋದಂತ. ಯಾಕಂದರೆ ಅವರು ಸಮಾಜ ಸೇವೆ ಮಾಡ್ತಾ ಇರುವಾಗ ಸುಮಾರು ಅವರು ಬಾಲ್ಯದಿಂದಲೇ ಅವರು ಹೋರಾಟ ಮಾಡ್ತಾನೆ ಬಂದಿದ್ರು. ಜನರಿಗಾಗಿ ಅವರು ಸೇವೆ ಸಲ್ಲಿಸ್ತಾನೆ ಬಂದಿದ್ರು. ರೈತರಿಗಿರ್ಬೋದು, ಬಡವರಿಗಿರ್ಬೋದು, ಮಹಿಳೆಯರಿಗಿರ್ಬೋದು, ಸಾಕಷ್ಟು ಯಾವಾಗಲೂ ಅವ್ರು ಯಾವಾಗ ನೋಡಿದ್ರು ಕೂಡ ಬೆಳಗ್ಗೆಯಿಂದ ರಾತ್ರಿ ತನಕ ಅವರು ಮನೇಲಿ ಇರ್ತಾರಲಿಲ್ಲ. ಹೊರಗಡೆನೆ ಎಲ್ಲೆಲ್ಲಿ ಕಷ್ಟ ಇದೆ, ಎಲ್ಲಿ ಸಮಸ್ಯೆ ಇದೆ ಅದನ್ನು ಹೋಗಿ ಪರಿಹಾರ ಹುಡ್ಕೋ ಒಂದು ಕೆಲಸ ಮಾಡ್ತಾಯಿದ್ರು. ಇವತ್ತಿನ ದಿವಸ ನಾನು ಕೂಡ ಇಡೀ ಬಹುಶಃ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಎಲ್ಲಕ್ಕಿಂತ ಒಂದು ಸಣ್ಣ ವಯಸ್ಸಿನಲ್ಲಿ ನಾನು ಸಂಸದನಾಗಿದ್ದೀನಿ ಅಂತಂದರೆ ಅದರಲ್ಲಿ ನಮ್ಮ ಪೂಜ್ಯ ಅಜ್ಜವರಾದ ಭೀಮಣ್ಣ ಖಂಡ್ರೆಯವರ ಆಶೀರ್ವಾದದಿಂದನೇ ಅದು ಆಗ್ಲಿಕ್ಕೆ ಸಾಧ್ಯ ಆಗಿದೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇವತ್ತಿನ ದಿವಸ ಅವರಿಗೆ ಒಂದು 102 ವರ್ಷ ಆದರೂ ಕೂಡ ಅವ್ರು ಯಾವಾಗಲೂ ಭಾಳ ಆ್ಯಕ್ಟಿವ್ ಆಗಿದ್ದು ನಮ್ಮನ್ನೆಲ್ಲ ಕೂಡ ಯಾವಾಗಲೂ ಉದ್ದೇಶಿಸಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ, ಆರೋಗ್ಯ ಇದ್ದರೆ ಎಲ್ಲ, ಎಕ್ಸಸೈಸು, ಯೋಗ ಅಂತ ಯಾವಾಗಲೂ ನಮಗೆಲ್ಲರಿಗೂ ಹೇಳ್ತಾ ಇದ್ರು. ಅದಕ್ಕೆ ಇವತ್ತಿನ ದಿವಸ ಅವರು ನಮ್ಮನ್ನು ಫಿಸಿಕಲಿ ಅವರು ಬಿಟ್ಟು ಹೋಗಿದ್ರು ಕೂಡ ಯಾವಾಗಲೂ ನಮ್ಮ ಮನಸ್ಸಲ್ಲಿ ಇರ್ತಾರೆ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಸರಿ, ನೀವು ಕೂಡ ಅಂದ್ರೆ ರಾಜಕೀಯ ಬರೋಕ್ಕಿಂತ ಮುಂಚೆ ಯಾವ ರೀತಿ ಒಂದು ರಾಜಕೀಯ ಅಂದ್ರೆ ಏನು, ರಾಜಕೀಯ ಕ್ಷೇತ್ರ ಏನು, ರಾಜಕೀಯ ಅಂದ್ರೆ ಸಾಕಷ್ಟು ಜನ ಅಂದ್ರೆ ನಿಮಗೆ ಯಾವ ರೀತಿ ಅವ್ರು ಮಾರ್ಗದರ್ಶನ ಮಾಡ್ತಾ ಇದ್ರು, ಅವ್ರು ಕೂಡ ಅಂದ್ರೆ ಅವ್ರ ಸ್ಫೂರ್ತಿ, ಅವ್ರ ಕಾರ್ಯಗಳು ಯಾವ ರೀತಿ ನೀವು ಕೂಡ ಇವತ್ತು ರಾಜಕೀಯದಲ್ಲಿ ಅಳವಡಿಸ್ಕೊತಾ ಇದ್ರಿ? ಅವ್ರು ಯಾವಾಗಲೂ ಹೇಳ್ತಿದ್ರು ಸಮಾನತೆ ಪರವಾಗಿ ನೀವು ಕೆಲಸ ಮಾಡಬೇಕು. ಎಲ್ಲೇ ಕಷ್ಟ ಇದ್ರೂ ಕೂಡ, ಎಲ್ಲೇ ಸಮಸ್ಯೆ ಇದ್ರೂ ಕೂಡ, ಎಲ್ಲೇ ಅನ್ಯಾಯ ಆಗ್ಲತ್ತಿದ್ರು ಕೂಡ ನೀವು ಅಲ್ಲಿ ಹೋಗಿ ನೀವು ಕೆಲಸ ಮಾಡಬೇಕು ಅಂತಂಬುದೇ ಅವರ ಒಂದು ಉದ್ದೇಶ ಇತ್ತು. ಯಾಕಂತಂದರೆ ಈಗ ನಮಗೆ ಒಂದು ಶಿಕ್ಷಣದ ನಮಗೆ ಸವಲತ್ತು ಸಿಕ್ಕಿದೆ, ಭಾಳ ಜನರಿಗೆ ಅದು ಸಿಗ್ಲಕ್ಕಿಲ್ಲ. ಅದನ್ನು ನೀವು ಸರಿಯಾಗಿ ಉಪಯೋಗಿಸಿ ಜನರಿಗೆ ನೀವು ಸಹಾಯ ಮಾಡಬೇಕು. ಜೀವನದ ಉದ್ದೇಶನೇ ಏನು ಅಂತಂದರೆ ನೀವು ಎಷ್ಟಾಯಿತು ಅಷ್ಟು ಜನರಿಗೆ ನೀವು ಸಹಾಯ ಮಾಡಬೇಕು, ಮೇಲೆತ್ತುವ ಸಮಾಜವನ್ನು ಉದ್ಧಾರ ಮಾಡೋ ಮೇಲೆತ್ತುವ ಒಂದು ಕೆಲಸ ಮಾಡಬೇಕು ಅಂತಂಬ ಒಂದೇ ಅವ್ರು ಹೇಳ್ತಿದ್ರು. ಅದಕ್ಕೆ ಇವತ್ತಿನ ದಿವಸ ನೀವು ನೋಡ್ಬೋದು, ಎಲ್ಲ ರಂಗದಲ್ಲಿ, ಶಿಕ್ಷಣ ಕ್ಷೇತ್ರ ಇರ್ಬೋದು, ಇಡೀ ಎಲ್ಲ ರಂಗಗಳಲ್ಲಿ ನಮ್ಮ ಅಜ್ಜವರ ಸಾಕಷ್ಟು ಸೇವೆ ಅವರು ಸಲ್ಲಿಸಿದ್ದಾರೆ. ಎಲ್ಲರೂ ಕೂಡ ಇವತ್ತಿನ ದಿವಸ ಭಾಳ ಪ್ರೀತಿಯಿಂದ ಅವರಿಗೆ ಬಾಬಾ ಅಂತ ಅವ್ರಿಗೆ ಕರಿತಿದ್ರು. ಅದಕ್ಕೆ ಅವರು ಇವತ್ತಿನ ದಿವಸ ನಮ್ಮ ಜೊತೆ ಇಲ್ಲ, ಆದರೂ ಕೂಡ ಅವರೇನು ಸೇವೆ ಮತ್ತು ಅವರೇನು ಕೆಲಸ ಮಾಡಿದ್ದಾರೆ
ಮುಂಬರುವ ದಿನಗಳಲ್ಲೂ ಕೂಡ ಅವರು ಒಂದು ರೋಲ್ ಮಾಡೆಲ್ ಅಂತ ಮುಂಬರುವ ಏನು ಜನ್ರೇಷನ್ಸ್ ಇದೆ, ಪೀಳಿಗೆಗಳಿದೆ, ಅದನ್ನು ಕೂಡ ಅವರು ಕೂಡ ಇವರ ಒಂದು ಜೀವನವನ್ನು ರೋಲ್ ಮಾಡೆಲ್ ತೊಗೊಂಡು ಸೇವೆ ಸಲ್ಲಿಸಬೇಕು ಅಂತ ನಾನು ಹೇಳ್ತೀನಿ. ಸೊ ಇದು ಸಂಸದ ಸಾಗರ್ ಖಂಡ್ರೆ ಮಾತು ಅಂತ ಹೇಳ್ಬೋದು. ನಿಜಕ್ಕೂ ಅವ್ರು ಮಾಡಿರುವ ಕಾರ್ಯ ಅವ್ರು ಟೋಟಲಿ ನಮಗೆ ಇವತ್ತು ಸ್ಫೂರ್ತಿದಾಯಕವ ಅಂತ ಹೇಳ್ಬೋದು. ಹೀಗಾಗಿ ಈ ಭಾಗದಲ್ಲಿ, ಗಡಿ ಭಾಗದಲ್ಲಿ ಶಿಕ್ಷಣ ಕ್ಷೇತ್ರ ಸೇರಿದಂತೆ ಧಾರ್ಮಿಕ ಕ್ಷೇತ್ರದಲ್ಲಿ ಅವ್ರು ಮಾಡಿರುವ ಕಾರ್ಯ ನಿಜಕ್ಕೂ ಇವತ್ತು ಪ್ರತಿಯೊಬ್ಬರು ನೆನೀತಾರೆ. ನಮ್ಮ ಜೊತೆ ಅವ್ರು ಇಲ್ಲ, ಆದ್ರೂ ಭೀ ಅವ್ರದ್ದು ಮಾರ್ಗದರ್ಶನ, ಅವ್ರು ಮಾಡಿರುವ ಕಾರ್ಯಗಳು ನಮಗೆ ಆದರ್ಶ ಅಂಥೇಳಿ ಸಂಸದ ಸಾಗರ್ ಖಂಡ್ರೆ ಅವರು ಅವ್ರ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು ಸರ್. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.